ಹೂಕೋಸ್ ಆಗಿರ್ಬೋದು, ಎಲೆಕೋಸ್ ಆಗಿರ್ಬೋದು, ಬ್ರೋಕೊಲಿ ಆಗಿರ್ಬೋದು, ಈ ಮೂರನ್ನು ಕೂಡ ಕ್ರೂಸಿಫೆರಸ್ ವೆಜಿಟೇಬಲ್ಸ್ ಅಂತ ಕರೀತಾರೆ. ತುಂಬ ಜನ ಈ ವೆಜಿಟೇಬಲ್ ಅಂದರೆ ತರಕಾರಿನ ಇಷ್ಟನೇ ಪಡಲ್ಲ, ಹೇಟ್ ಮಾಡ್ತಾರೆ. ಕಾರಣ ಏನಂದರೆ ಒಂದು ಅದನ್ನು ಬೇಯಿಸಿದ ಮೇಲೆ ಒಂದು ಸ್ಮೆಲ್ ಚೆನ್ನಾಗಿರಲ್ಲ ಅನ್ನೋ ಒಂದು ಕಾರಣದಿಂದ, ಮತ್ತು ಅದರಲ್ಲಿ ಹುಳ ಇರುತ್ತೆ ಅನ್ನೋ ಒಂದು ಕಾರಣದಿಂದ ನೀವು ತೊಗೊಂಡು ಬರಬೇಕಾದ್ರೆ ತರಕಾರಿನ ನೀಟಾಗಿ ಚೆನ್ನಾಗಿ ನೋಡಿ ತೊಗೊಂಡು ಬಂದರೆ ಹುಳಗಳಿರಲ್ಲ, ಮತ್ತು ಅದನ್ನು ನೀಟಾಗಿ ಕುಕ್ ಮಾಡಿದ್ರೆ ಯಾವುದೇ ಒಂದು ಪ್ರಾಬ್ಲಮ್ ಇರಲ್ಲ. ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾಕೆ ಅಂದರೆ ಅದರಲ್ಲಿ ಸಲ್ಫೋಫೇನ್ ಅನ್ನೋ ಒಂದು ಕಾಂಪೌಂಡ್ ಇರುತ್ತೆ. ಅದು ಆ್ಯಂಟಿ ಕ್ಯಾನ್ಸರ್, ಅಂದರೆ ಕ್ಯಾನ್ಸರ್ ಬರ್ದಲೇ ಇರೋ ಹಾಗೆ ತಡೆಯುವಂಥ ಕೆಪಾಸಿಟಿ ಈ ತರಕಾರಿಗೆ ಇದೆ. ಈ ತರಕಾರಿನ ತುಂಬ ಜನ ತಿನ್ನೋದೇ ಇಲ್ಲ. ಆ ಕಾಂಪೌಂಡು ಆ ವೆಜಿಟೇಬಲಲ್ಲಿ ತರಕಾರಿಲಿ ಇರುತ್ತೆ. ಅದನ್ನು ಆ್ಯಕ್ಟಿವೇಟ್ ಮಾಡಬೇಕು ನಾವು. ಆ್ಯಕ್ಟಿವೇಟ್ ಮಾಡೋದು ಯಾವ ರೀತಿ ಅಂದರೆ, ನಾವು ತರಕಾರಿನ ಕಟ್ ಮಾಡಿದ ತಕ್ಷಣ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಬೇಯಿಸಬಾರ್ದು, ಕುಕ್ ಮಾಡಬಾರ್ದು. ಆ ತರಕಾರಿನ ಕಟ್ಬಿಟ್ಟು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಟ್ಬಿಟ್ಟು